ಡಿಸೆಂಬರ್ 2025 ಕಾರವಾರದ ರವೀಂದ್ರನಾಥ ಟಾಗೂರ್ ಬೀಚ್ನಲ್ಲಿ ಒಂದು ಹಕ್ಕಿ ಕಾಣಿಸಿಕೊಳ್ಳುತ್ತೆ. ಆದರೆ ಇದು ಸಾಮಾನ್ಯ ಹಕ್ಕಿ ಅಲ್ಲ. ಇದರ ಬೆನ್ನ ಮೇಲೆ ಒಂದು ಹೈಟೆಕ್ ಡಿವೈಸ್ ಇದೆ. ಅದರ ಮೇಲೆ ಚೀನಾ ಅಂತ ಬರೆಯಲಾಗಿದೆ. ಕಾರವಾರದ ಅತ್ಯಂತ ಸೂಕ್ಷ್ಮ ನೌಕಾನೆಲೆ INS ಕದಂಬದ ಪಕ್ಕದಲ್ಲಿ ಈ ಹಕ್ಕಿ ಸಿಕ್ಕಿರೋದು ಈಗ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಇದು ಚೀನಾದ ಸ್ಪೈ ಹಕ್ಕಿಯೋ ಅಥವಾ ಕೇವಲ ವೈಜ್ಞಾನಿಕ ಪ್ರಯೋಗವೋ? ಸತ್ಯ ತಿಳಿಯಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ವೆಲ್ಕಮ್ ಟು ಕಥೆಯಲ್ಲದ ರಿಯಾಲಿಟಿ. ಬುಧವಾರ ಬೆಳಿಗ್ಗೆ ತಿಮ್ಮಕ್ಕ ಗಾರ್ಡನ್ ಬಳಿ ಸ್ಥಳೀಯರು ಈ ಸೀಗಲ್ ಹಕ್ಕಿಯನ್ನು ನೋಡ್ತಾರೆ. ಹಕ್ಕಿ ತುಂಬ ಸುಸ್ತಾಗಿತ್ತು ಮತ್ತು ಸಣ್ಣದಾಗಿ ಗಾಯಗೊಂಡಿತ್ತು. ಆದರೆ ಜನರ ಗಮನ ಸೆಳೆದಿದ್ದು ಆ ಹಕ್ಕಿಯ ಬೆನ್ನಿಗೆ ಅಂಟಿಸಿದ ಸೋಲಾರ್ ಪ್ಯಾನೆಲ್ ಇರುವ GPS ಟ್ರ್ಯಾಕರ್. ತಕ್ಷಣ ಅರಣ್ಯ ಇಲಾಖೆ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಲಾಗ್ತದೆ. ತನಿಖೆ ಮಾಡಿದಾಗ ಆ ಡಿವೈಸ್ ಮೇಲೆ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸ್ ಎಂಬ ಬರಹ ಪತ್ತೆಯಾಗಿದೆ. ಅರೆ, ಚೀನಾದ ಹಕ್ಕಿ ಕಾರವಾರಕ್ಕೆ ಬರಲು ಹೇಗೆ ಸಾಧ್ಯ? ಈ ಹಕ್ಕಿ ಬರೋಬ್ಬರಿ 10,000 ಕಿಲೋಮೀಟರ್ ದೂರದಿಂದ ಆರ್ಕಿಡ್ ಪ್ರದೇಶಗಳನ್ನು ದಾಟಿ ಇಲ್ಲಿಗೆ ಬಂದಿದೆ ಅನ್ನೋದು ಈಗ ಬಯಲಾಗಿದೆ. ಯಾಕೆ ಜನರು ಆತಂಕ ಪಡ್ತಿದ್ದಾರೆ ಅಂದರೆ, ಈ ಹಕ್ಕಿ ಸಿಕ್ಕಿದ್ದು ಕಾರವಾರದ ನೌಕಾನೆಲೆಯ ತೀರಾ ಹತ್ತಿರದಲ್ಲಿ. INS ಕದಂಬ ಅಥವಾ ಪ್ರಾಜೆಕ್ಟ್ ಸೀಬರ್ಡ್ ಅನ್ನೋದು ಭಾರತದ ಮಾತ್ರವಲ್ಲ, ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ನೌಕಾನೆಲೆ. ಇಲ್ಲಿ ನಮ್ಮ ವಿಕ್ರಮಾದಿತ್ಯದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಸಬ್ಮೆರಿನ್ಗಳು ಇರುತ್ತವೆ. ಇಂತಹ ಜಾಗದಲ್ಲಿ ಚೀನಾ ಮೂಲದ ಲೇಬಲ್ ಇರೋ GPS ಸಿಕ್ಕಾಗ ಭದ್ರತಾ ಏಜೆನ್ಸಿಗಳು ಅಲರ್ಟ್ ಆಗುವುದು ಸಹಜ. ಇತಿಹಾಸದಲ್ಲಿ ಹಕ್ಕಿಗಳನ್ನು ಬೇಹುಗಾರಿಕೆಗೆ ಬಳಸಿದ ಉದಾಹರಣೆಗಳು ಸಾಕಷ್ಟು ಇವೆ. ಈಗ ರಿಯಾಲಿಟಿ ನೋಡೋಣ. ವಿಜ್ಞಾನಿಗಳು ಪಕ್ಷಿಗಳ ವಲಸೆ ಹಾದಿಯನ್ನು ತಿಳಿಯಲು ಇಂತಹ ಟ್ರ್ಯಾಕರ್ ಬಳಸ್ತಾರೆ. ಶ್ರೀಲಂಕಾದ ವೈಲ್ಡ್ ಲೈಫ್ ಆ್ಯಂಡ್ ನೇಚರ್ ಪ್ರೊಟೆಕ್ಷನ್ ಸೊಸೈಟಿ ಈ ಹಕ್ಕಿಗೆ ಟ್ಯಾಗ್ ಮಾಡಿರೋದು ಈಗ ದೃಢಪಟ್ಟಿದೆ. ಡಿವೈಸ್ ಚೀನಾದಲ್ಲಿ ತಯಾರಾಗಿರಬಹುದು, ಆದರೆ ಅದು ಸಂಶೋಧನೆಗಾಗಿ ಬಳಸಲ್ಪಟ್ಟಿದೆ. ಈ ಡಿವೈಸ್ನಲ್ಲಿ ಯಾವುದೇ ಕ್ಯಾಮೆರಾ ಇಲ್ಲ, ಕೇವಲ ಲೊಕೇಶನ್ ಡೇಟಾ ಮಾತ್ರ ಇರುತ್ತೆ. ಆದರೂ ಪೊಲೀಸರು ಈ ಡಿವೈಸನ್ನು ಈಗ ತಾಂತ್ರಿಕ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಯಾಕೆಂದರೆ ಭದ್ರತೆ ವಿಷಯದಲ್ಲಿ ನಾವು ರಿಸ್ಕ್ ತಗೊಳ್ಳೋ ಹಾಗಿಲ್ಲ. ಚೀನಾ ಮತ್ತು ಭಾರತದ ನಡುವಿನ ಈಗಿನ ಸಂಬಂಧ ನೋಡಿದರೆ ಯಾವುದೇ ಸಣ್ಣ ಘಟನೆಯೂ ಸಂಶಯಕ್ಕೆ ಕಾರಣವಾಗುತ್ತೆ. ಚೀನಾ ಇತ್ತೀಚೆಗೆ ಮ್ಯಾಪಿಂಗ್ ಮತ್ತು ಜಿಯೋಗ್ರಾಫಿಕ್ ಡೇಟಾ ಕದಿಯಲು ಹೈಟೆಕ್ ತಂತ್ರಜ್ಞಾನ ಬಳಸ್ತಿದೆ. ಈ ಹಕ್ಕಿ ಆಕಸ್ಮಿಕವಾಗಿ ಇಲ್ಲಿಗೆ ಬಂತು ಅಥವಾ ಇದರ ಡೇಟಾ ಮೂಲಕ ನೌಕಾನೆಲೆಯ ಮ್ಯಾಪಿಂಗ್ ಮಾಡಲಾಗ್ತಿದೆಯೋ ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ. ಕಾರವಾರದ ಜನರು ಮತ್ತು ಮೀನುಗಾರರು ಈಗ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗಿದೆ. ಸದ್ಯಕ್ಕೆ ಈ ಸೀಗಲ್ ಹಕ್ಕಿ ಅರಣ್ಯ ಇಲಾಖೆಯ ವಶದಲ್ಲಿದೆ. ಇದು ಕೇವಲ ವಿಜ್ಞಾನದ ಕಥೆಯೋ ಅಥವಾ ಚೀನಾದ ರಿಯಲ್ ಪ್ಲಾನು? ನೀವು ಏನಂತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಸೆನ್ಸೇಷನಲ್ ಮತ್ತು ರಿಯಲ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಥೆಯಲ್ಲದ ರಿಯಾಲಿಟಿ.